ಆಚೆಗೆ ಹಾಕ್ಬಿಟ್ರೆ ರೂಮ್ ಸ್ವಲ್ಪ ಕ್ಲಿಯರ್ ಆಗಿಬಿಡುತ್ತೆ. ಅಪ್ಪ ಬಾಪ ಇದನ್ನ ಸ್ವಲ್ಪ ಎಳಿ, ನಾನು ಒಬ್ಳಿಗೆ ಎಳಿಯೋಕ್ಕಾಗಲ್ಲ. ಓ ಯಾಕೋ ಪಕ್ಕಿ ಇಟ್ಕೊಂಡಂಗಾಯ್ತಮ್ಮ. ಅಯ್ಯೋ ರಂಗ, ಸೊಂಟ ಬೇರೆ ನೋಡ್ತಾ ಇದೆ. ಓ ಮೈ ಗಾಡ್, ಕಾಲು ಯಾಕೋ ಅಂತ ನಡುಗ್ತಿದೆ ಕಣೆ. ನಾನು ಕಲಾಗಲ್ಲಪ್ಪ, ನಾನು ಕಲ. ನಾನು ಯೋಗ್ತೆಗೆ ಈಗ ತಾನೇ ಹೇಳಿದೆ ಚಿಕ್ಕಮ್ಮನ ತರ್ತೀನಿ ಅಂತ. ಕೆಲಸ ಹೇಳಿದ್ದೇನೆ ನಿನ್ಗೆ 108 ರೋಗ ಬಂದ್ಬಿಡ್ತಾ. ಇವಾಗ ಕಾಲು ಗಡ್ 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 ಅಂತ ನಡಗ್ತಾ ಇದೆಯಂತೆ. ಸೋಮಾರಿ ಮೈಗಳ ಹೋಗ್. ಬಾಯ್ಲಿರಕ್ಕಾಗಲ್ಲ ಕಣೆಮ್ಮ. ರಾಯಲ್ ಬೆಡ್ಶೀಟ್ ಕೇಳಿದ್ರೆ ಇದನ್ನೆಲ್ಲ ಆಟ್ಬಿಟ್ಟು ಹೋಗ್ಬೇಕು. ಮೈ ಗಾಡ್, ಚೆನ್ನಾಗಿದಲ್ಲೇನೆ ಕಲರ್ ಎಲ್ಲ. ಹಬ್ಬಾ ಎಷ್ಟೊಂದು ದುಡ್ಡು ಉಳಿತಲ್ವಾ. ಓಹೋ, ಏನು ಉಳಿಸ್ಬಿಟ್ರು, ಖಚಿತವಾಗಿದೆ. ಆ ಪಕ್ಕದ ಮನೆ ಕಂಜೂಸ್ಗಳು ಇಂಥ ಕೊಳಕೆ ಬೆಡ್ಶೀಟ್ ಕಳಿಸ್ತಾರೆ. ನೀನೇನು ಮಲ್ಕೋಬೇಕಾಗಿಲ್ವಲ್ಲ, ಸುಮ್ಮನೆ ಹೋಗು. ಟ್ರೈ ಮಾಡ್ತೀನಿ. ಅಮ್ಮ, ಬಾತ್ರೂಮ್ ಬಾಕ್ಲದ್ದು ಚಿಲ್ಕ ಸರಿ ಮಾಡಿಸ್ಬೇಕಾಗಿತ್ತು. ಭಾವ ಬಂದರೆ ಅವ್ನು ಯಾರ ಟಂಬ್ಲರ ಪೊಂಬ್ಲರ ಯಾರ, ಅವ್ನಿಗೆ 10 ಸಲ ಹೇಳಿ ಕಳಿಸ್ತೆ ಕಣೆ, ಬರಲೇ ಇಲ್ಲ. ನಾನು ಎಲ್ಲೇ ಅಂತ ಹುಡ್ಕೊಂಡು ಹೋಗಲಿ. ಒಂದು ಕೆಲಸ ಮಾಡಿ, ಅಳಿಯಂದ್ರು ಬಾತ್ರೂಮ್ಗೆ ಹೋದಾಗ ನೀವು ಯಾರೂ ಬಾಗಿಲು ತಟ್ಬಿಡಿ, ಅಷ್ಟೇ. ಅಷ್ಟು ನೋಡ್ಕೊಂಡೀನಿ ಆಯ್ತಾ. ಅಮ್ಮ, ಈ ಹೂ ಬದಲು ಮಲ್ಲಿಗೆ ಹೂ ತಂದಿದ್ರೆ ಆಗ್ತಿರ್ಲಿಲ್ವಾ? ಮಲ್ಲಿಗೆ ಹೂವನ 500 ರೂಪಾಯಿ kg ಹೇಳುತ್ತೆ. ನಾನು ಎಲ್ಲೋಗ್ಲಿ ಅಷ್ಟೊಂದು ದುಡ್ಡಿಗೆ. ಇದು ತುಂಬ ಕಡಿಮೆ ಸಿಕ್ತು ಕಣೆ, ಅದಕ್ಕೆ ತೊಗೊಂಡೆ. ಇದನ್ನೆಲ್ಲ ಬೆಡ್ ಮೇಲೆ ಹಾಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಇಷ್ಟಕ್ಕೂ ಹೂವನ್ನು ಯಾರು ನೋಡ್ತಾರೆ? ನಮ್ಮ ಅಳಿಯಂದ್ರ ಕಣ್ಣು ನಮ್ಮ ಶಾಲಿನಿನೇ ನೋಡ್ತಾ ಇರುತ್ತೆ. ಒಂದ್ಸಲಿ ಹೊರಗಡೆಯಿಂದ ನೋಡ್ಬಿಡೆ, ಏನಾದ್ರು ಕಾಣುತ್ತಾ ನೋಡೋಣ. ಹಾಂ, ಅಮ್ಮ, ಇಲ್ಲಿಂದಂದು ಏನು ಕಾಣಿಸ್ತಾ ಇಲ್ಲ. ಹೌದಾ? ಹಾಗಿದ್ರೆ ಸರಿ, ಬಾ ಬಾ ಬಾ. ಸರಿಗಿದ್ಯಾ ನೋಡು. ಅಬ್ಬಾ, ಕೆಲಸ ಎಲ್ಲ ಮುಗೀತಪ್ಪ, ಸಾಕಾಯ್ತು ಕಣೆ. ಒಂದು ಲೋಟ ನೀರು ತೊಂಬರೆ. ಈಗ ಒಂದು ಹದಕ್ಕೆ ಬಂತಪ್ಪ. ನಮ್ಮ ಮಳೆಯಂದ್ರೆ ಬಂದು ನೋಡಿದ್ರೆ ಖುಷಿ ಪಡ್ತಾರೆ. ನಮ್ಮ ಮನೆ ಇದ್ದರೂ ಹೀಗೆ ಇರಬೇಕು, ನಮ್ಮ ಮನೆ. ಅಮ್ಮ ದೇವ್ರೆ. ಅಕ್ಕ, ಇದು ಒಂದೇ ರೂಮು ಹೆಚ್ಚು ಕಮ್ಮಿ ನಮ್ಮ ಮನೆ ಅಷ್ಟೇ ದೊಡ್ಡದಾಗಿದೆ ಅಲ್ಲ. ನಮ್ಮ ಮನೇಲಿ ಒಂದೇ ಮಂಚದ ಮೇಲೆ 3 ಜನ ಹೊತ್ಕೊಂಡು ಮಲ್ಕೋತಾ ಇದ್ವಿ. ಇಲ್ಲಿ ನೋಡು, ಇಷ್ಟು ದೊಡ್ಡ ಮಂಚ, ಆ ಕಬೋರ್ಡು. ಅದೃಷ್ಟವಂತೆ ಕಣೆ ನೀನು. ನಾನು ಅದೃಷ್ಟವಂತನೇ, ಆದರೆ ನನ್ನನ್ನು ಕಟ್ಕೊಂಡು ಅಬ್ಬಾಯಿ ಅದೃಷ್ಟವಂತ ಆಗಿರ್ಬೇಕಲ್ವಾ? ಸುಮ್ಮನಿರಕ್ಕ ನೀನು. ನಿನ್ನಂಥ ಹುಡುಗಿ ಪಡೆಯೋದಕ್ಕೆ ಭಾವ 7 ಜನ್ಮದ ಪೂರ್ತಿ ಎಕ್ಕದ ಗಿಡ ಸುತ್ತಿರಬೇಕು.